Hi, hello everyone. Welcome back again to my channel. So this is all about a road trip. Good morning, Shivdev. Hi, good morning. Where we are going? So today we are going to Wayanad, Kerala. Wayanad, Kerala. So morning 6:30 we are leaving. As it was a road trip, ಯಾವ ಸ್ಪಾಟ್ ಸಿಕ್ಕಿದ್ರು ನಿಲ್ಲಿಸಿ ಫೋಟೋ ತಗೋಬೇಕು, ಬ್ರೇಕ್ಫಾಸ್ಟ್, ಲಂಚ್ ಬ್ರೇಕ್. ಬಿಕಾಸ್ ಆಫ್ ಆಲ್ ದೀಸ್ ವಿ ಲೆಫ್ಟ್ ಅರ್ಲಿಯರ್. ಬೆಂಗಳೂರಿಂದ ಹೋಗ್ತಾ ಬಿಡದಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ದೆನ್ ವಿ ಡಿಂಟ್ ಸ್ಟಾಪ್ ಎನಿವೇ. ವಿ ವೆಂಟ್ ಟು ವಾಯ್ನಾಡ್ ವಯಾ ಗುಂಡ್ಲುಪೇಟೆ. ಸೊ ನಮಗೆ ಫಸ್ಟ್ ಸ್ಪಾಟ್ ಒಂದು ಫ್ಲವರ್ ಫಾರ್ಮಿಂಗ್. ಯಾರೆಲ್ಲ ಟೂರಿಸ್ಟು ಟ್ರಾವೆಲ್ ಮಾಡ್ತಿದ್ರು ಆ ರೋಡಿಂದ ಎಲ್ಲರೂ ಆ ಸ್ಪಾಟ್ನಲ್ಲಿ ನಿಲ್ಲಿಸಿ ಫೋಟೋಸು ವೀಡಿಯೋಸು ತಗೋತಿದ್ರು. ಸೊ ಪರ್ ಪರ್ಸನ್ 20 ರುಪೀಸ್ ಚಾರ್ಜ್ ಮಾಡ್ತಿದ್ರು. ಅಲ್ಲಿ ಕ್ಯಾಮ್ರಾ ಇದ್ದರೆ 50 ರುಪೀಸ್. ಸೊ ಫಸ್ಟ್ ಟೈಮ್ ಹೀಗೆ ನಾನು ಫಾರ್ಮ್ ಲ್ಯಾಂಡಲ್ಲಿ ಸನ್ಫ್ಲವರ್ನ ಟಚ್ ಆ್ಯಂಡ್ ಫೀಲ್ ಮಾಡಿದ್ದು. ಸೊ ಸನ್ಫ್ಲವರು, ಮಾರಿಗೋಲ್ಡು, ಇನ್ನು ಎಷ್ಟೊಂದು ಹೂಗಳನ್ನು ನೋಡಿದೆ ಆ್ಯಂಡ್ ಇಟ್ ವಾಸ್ ಸ್ಟನ್ನಿಂಗ್. ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿತ್ತು. ನಮ್ಮ ಈ ವಾಯ್ನಾಡ್ ಟ್ರಿಪ್ಪಲ್ಲಿ ಹ್ಯಾಪಿ, ಲಾಫಿಂಗ್, ಜೋಕಿಂಗ್ ಜರ್ನಿ ವಯಾ ಬಂಡೀಪುರ್, ಕರ್ನಾಟಕದ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್, ಹಾಗೆ ವಾಯ್ನಾಡ್ನ ವೈಲ್ಡ್ ಲೈಫ್ ಸ್ಯಾಂಚುರಿ ವಿಚ್ ವಾಸ್ ಬೇಸಿಕಲಿ ಬಯೋಡೈವರ್ಸಿಫೈಡ್. ಸೊ ಇವೆಲ್ಲನೂ ಕೂಡ ನಾವು ನೋಡಿಕೊಂಡು ಮುಂದೆ ಹೋದ್ವಿ. ಸೊ ಫೈನಲಿ ರೀಚ್ ಟು ವಾಯ್ನಾಡ್. ಮಧ್ಯಾಹ್ನ ಒಂದು ಹೋಟೆಲ್ನಲ್ಲಿ ಲಂಚ್ ಮಾಡಿ ಲಿಟ್ರಲಿ ವಿ ವರ್ ಸ್ಟಾರ್ವಿಂಗ್. ಸೊ ವಿಡಿಯೋ ಮಾಡೋಕ್ಕಾಗಿತ್ತು. ಅದೇನು ಅಂತ ಹೇಳಿ ನೀವೇ ನೋಡಿದ್ರಿ ನಮ್ಮ ಎಂಟ್ರಿನ. ವಾಯ್ನಾಡ್ಗೆ ಎಂಟ್ರಿ ಆಗಿದ ತಕ್ಷಣ ಎಷ್ಟು ಮಳೆ ರಾಯನು ನಮ್ಗೆ ವೆಲ್ಕಮ್ ಮಾಡಿದ್ರು ಅಂದ್ಕೊಂಡೆ ನಾನು ಏನೋ ಇದು ಜಸ್ಟ್ ವೆಲ್ಕಮ್ ಅಂದ್ಕೊಂಡೆ. ಹೂ ನೋಸ್ ಇಟ್ ವಾಸ್ ಆರ್ ಹಾಸ್ಪಿಟಾಲಿಟಿ ಇನ್ ವಾಯ್ನಾಡ್ ಅಂತ. ಬಿಕಾಸ್ ಆರ್ ಹೋಲ್ ಟ್ರಿಪ್ ಇನ್ ವಾಯ್ನಾಡ್ ವಾಸ್ ಡ್ರೆಂಚಿಂಗ್ ಇನ್ ರೈನ್ ಆ್ಯಂಡ್ ಸೀಯಿಂಗ್ ಬ್ಯೂಟಿಫುಲ್ ಸೀನರೀಸ್ ಸೀಮ್ಸ್ ಲೈಕ್ ಹೆವೆನ್ ಇನ್ ನೇಚರ್. ಸೊ ಆಫ್ಟರ್ ಲಂಚ್ ವಿ ಸ್ಟ್ರೈಟ್ಲಿ ವೆಂಟ್ ಟು ಫಸ್ಟ್ ಡೆಸ್ಟಿನೇಷನ್. ಅದು ಬನಸೂರ ಸಾಗರ್ ಡ್ಯಾಮ್. ಆ್ಯಕ್ಚುಲಿ ವಿ ರೀಚ್ಡ್ ಅಟ್ 4 o'clock. Because of this rain, most of the activities were stopped. So here the entry fees was 100 per person. Then we have to walk for some distance. Parking fee kuda ittu. That was 100 rupees. As I said, activities like pedaling boat, speed boat, kayaking, trekking. So namge one activity madak finally siktu. So we choose pedaling boat. So it was costed 300 per person. It was awesome. ಇಲ್ಲಿ ನೋಡಿ ಮತ್ತೆ ಮಳೆ ಶುರು ಆಯಿತು. In that only we got a beautiful experience. So basically Wayanad is wildlife sanctuary ಅಂತಾನೆ ಹೇಳ್ತಾರೆ. It's a home to animals like elephants, tigers, leopards. ಇನ್ನು ಹಲವಾರು ಹಿಸ್ಟಾರಿಕಲ್ ಪ್ಲೇಸಸ್ ಕೂಡ ಇದೆ. ಬಟ್ ಇದು ನಮ್ಮ ಮೊದಲನೇ ದಿನ ಹೀಗಿತ್ತು. ಡಿನ್ನರ್ನ ಮುಗಿಸ್ಕೊಂಡ್ವಿ, ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಮಿಸ್ಟಿ ಹಿಲ್ಸ್ ರೆಸಾರ್ಟ್ ಕಾಲ್ಪೆಟ್ಟಾನಲ್ಲಿ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಿ ರೀಚ್ ಆದ್ವಿ. ನೆಕ್ಸ್ಟ್ ಡೇ ಆಫಾಸ್ ಉಡುಪಿ ವೆಜ್ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಕ್ಸ್ಪ್ಲೋರಿಂಗ್ ಫಾರ್ ಮೋರ್. Shivdev, how are you feeling? Hi. Morning. Excited. Excited for second day. Excited to explore more in Wayanad. ಸೊ ಇವತ್ತಿನ ಫಸ್ಟ್ ಡೆಸ್ಟಿನೇಷನ್ ಎಡಕಲ್ ಕೇವ್ಸ್. ಇದು ಕಾಲಪೆಟ್ಟ ಇಂದ 25 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. These caves have very ancient history fossil which is discovered basically Edakal by a stone in between ಅಂತ ಅರ್ಥ. ಸೊ ಈ ಫ್ರೆಡ್ ಫಾಸೆಟ್ ಇವರು ಬ್ರಿಟಿಷ್ ಪೊಲೀಸ್ ಸೂಪರ್ಡೆಂಟು. ಇವರು ಫಸ್ಟ್ ಡಿಸ್ಕವರ್ ಮಾಡ್ತಾರೆ ವಾಯ್ನಾಡ್ನಲ್ಲಿ. ಇದು 6000 BC ಇಂದನೂ ಕೂಡ ಇರುವಂತಹ ನ್ಯಾಚುರಲ್ ರಾಕ್, ಅಂದರೆ ನೈಸರ್ಗಿಕ ಶಿಲಾ ಆಶ್ರಯಗಳು. ಈ ಗುಹೆಯಲ್ಲಿ ಕೆಲವು ಕೆತ್ತನೆಗಳು ಸಿಗತ್ತೆ. ಅದು ನವಶಿಲಾಯುಗದ ಮಾನವ ವಾಸಸ್ಥಾನಗಳು ಹಾಗೆ ಸಿಂಧು ಕಣಿವೆ ನಾಗರಿಕತೆಯನ್ನು ಸೂಚಿಸುತ್ತಂತೆ. ಸೊ ಇಲ್ಲಿ ಕೂಡ ಮಳೆ ಸ್ಟಾರ್ಟ್ ಆಗೋಯ್ತು. ಪಾರ್ಕಿಂಗ್ ಹತ್ರನೇ ರೈನ್ ಕೋಟ್ನ ಬೈ ಮಾಡಿದ್ವಿ ಸೊ ದಟ್ ನಮಗೆ ಆ ರಿಸ್ಕ್ ಬೇಡ ಅಂತ. ದೆನ್ ಪಾರ್ಕಿಂಗಲ್ಲಿ ಚಾರ್ಜ್ ಮಾಡಿದ್ರು 100 ರುಪೀಸ್. ದೆನ್ ಅಗೇನ್ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಸೊ ಎಂಟ್ರಿ ಕಾಸ್ಟ್ 100 ರುಪೀಸ್ ಪರ್ ಪರ್ಸನ್. ಸೊ ಕ್ಯಾಮ್ರಾ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಬೇಸಿಕಲಿ ಇಟ್ಸ್ ಅ ಟ್ರೆಕ್ಕಿಂಗ್. ಆಲ್ಮೋಸ್ಟ್ 1 to 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು ಇಲ್ಲಿ. ವಿ ವರ್ ನಾಟ್ ನೋಯಿಂಗ್ ದಿಸ್ ಬಿಫೋರ್ ಬಿಕಾಸ್ ಇಟ್ಸ್ ಅ ಮಿಕ್ಸ್ ಆಫ್ ಅಪ್ ಹಿಲ್ ಪಾತ್, 300 to 350 steps. Almost it will take 45 to 60 minutes to reach the cave entrance. Literally ಹೇಳ್ತಾ ಇದ್ದೀನಲ್ಲ, it took us 1.5 to 2 hours. ನಮಗೆ ಟ್ರೆಕ್ಕಿಂಗ್ ಅಂತ ಮುಂಚೆನೇ ಗೊತ್ತಿರಲಿಲ್ಲ. ಅದರ್ವೈಸ್ ವಿ ವುಡ್ ಹ್ಯಾವ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ನಾನು ಶೂಸ್ ಹಾಕ್ಕೊಂಡು, ಇವರು ಶೂಸ್ ಹಾಕ್ಕೊಂಡು
ಪ್ರಾಬ್ಲಮ್ ಇಲ್ದಂಗೆ ನಾವು ಪ್ರಾಪರಾಗಿ ಟ್ರೆಕ್ಕಿಂಗ್ ಮಾಡ್ಬೋದಿತ್ತು. ರೈನ್ ಈಸ್ ದ ಅನದರ್ ಸೆಕೆಂಡ್ರಿ ಫ್ಯಾಕ್ಟರ್, ಬಟ್ ವಿ ವರ್ ನಾಟ್ ಪ್ಲ್ಯಾನ್ಡ್ ಅಟ್ ಆಲ್. ಇಷ್ಟು ಮಳೆ ಇದ್ರೂ ಕೂಡ ಟೂರಿಸ್ಟ್ಗಳ ಕ್ರೌಡ್ ಕೂಡ ಹಾಗೆ ಇತ್ತು. ಆ್ಯಂಡ್ ಇನ್ ದಿಸ್ ಬಿಟ್ವೀನ್ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸು ಇಲ್ಲಿ. ಅದೇನಪ್ಪ ಅಂದರೆ ಲೀಚ್ ಬೈಟ್. ಲಿಟ್ರಲಿ ಐ ಡಿಂಟ್ ನೋಟಿಸ್ ಟಿಲ್ ಎಂಡ್. ಬರ್ತಾ ನೋಡಿಕೊಂಡೆ ಯಾಕೋ ಕಾಲಿನ ಬೆರಳು ಮಧ್ಯೆ ನೋವಾಗ್ತಾ ಇದೆಯಲ್ಲ ಅಂತ. ಬಟ್ ಎನಿವೇಸ್, ಮಳೆಯಲ್ಲಿ ನಮ್ಮ ಈ ಎಕ್ಸ್ಪೀರಿಯನ್ಸು ಬೆಸ್ಟ್ ಅಲ್ಲ, ವರ್ಸ್ಟ್ ಆಗಾಗಿತ್ತು. ಆ್ಯಂಡ್ ಕೇವ್ಸ್ ತುಂಬಾ ಚೆನ್ನಾಗಿತ್ತು. ನೀವೇ ಇಲ್ಲಿ ನೋಡಬಹುದು, ಕೆಲವು ಕೆತ್ತನೆಗಳಿದೆ. ಆ್ಯಂಡ್ ಇದಕ್ಕೆ ಬೇಸಿಕಲಿ ತುಂಬಾ ಹಿಸ್ಟ್ರಿ ಇದೆ. ಯು ಕ್ಯಾನ್ ಫೈಂಡ್ ಇಟ್ ದಿಸ್. ಬಟ್ ಮಳೆ ಟೈಮ್ನಲ್ಲಿ ಸ್ವಲ್ಪ ಇದು ರಿಸ್ಕಿ ಆ್ಯಂಡ್ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಮಳೆ ಇಲ್ದಿದ್ದಾಗ ಹೋದರೆ ದಿಸ್ ಸೀನ್, ದಿಸ್ ವ್ಯೂ, ಈ ನೇಚರು, ಈ ಕೇವ್ಸು ಆಸಮ್, ವರ್ತ್ ಇಟ್ ಅಂತಲೇ ಹೇಳ್ಬೋದು. ಕೆಲವು ಕಡೆ ನಾವೇ ಗಿವ್ ಅಪ್ ಮಾಡಿಬಿಡೋಣ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಜೋರು ಮಳೆ. ವಿ ಕಾಂಟ್ ಏಬಲ್ ಟು ವಾಕ್ ಆಲ್ಸೋ, ಅಷ್ಟು ಸ್ಲಿಪ್ಪರಿ ಆಗಿತ್ತು. ಕೆಲವೊಬ್ಬರು ಗಿವ್ ಅಪ್ ಮಾಡಿ ಹೊರಟೆ ಹೋದರು ವಾಪಸ್. ಇಷ್ಟು ದೂರ ಬಂದಿದ್ದೀವಿ, ಇಷ್ಟು ಮೇಲೆ ಬಂದಿದ್ದೀವಿ, ಯಾಕೆ ನಾವು ನೋಡಬಾರ್ದು ಅಂತ ಹೇಳಿ ವಿ ಡಿಡ್ ದಿಸ್ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ರಿಸ್ಕಿ, ಬಟ್ ಇದು ಒಂಥರದ ಎಕ್ಸ್ಪೀರಿಯನ್ಸು. ರೈನಲ್ಲಿ ಈ ಕೇವ್ಸನ್ನು ನೋಡುವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬಟ್ ಎನಿ ಹೌ, ಸಮ್ಟೈಮ್ಸ್ ಇಟ್ ವಿಲ್ ಹ್ಯಾಪನ್. ಸೊ ಇಲ್ಲಿ ಪಿಕ್ಸ್ನ ತಗೊಳ್ಳೋದು ಕೂಡ ಮ್ಯಾಂಡೇಟ್ರಿ ನಮಗೆ. ಸೊ ವಿ ಡಿಡ್ ದ್ಯಾಟ್. ಸೊ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೆಳಗಿಳಿದು ಬರ್ತಾ ಇರಬೇಕಾದ್ರೆ ಅಲ್ಲೇ ಕೆಲವೊಂದು ಫುಡ್ ಸ್ಟಾಲ್ಸ್ಗಳಿದೆ. ಅಲ್ಲಿ ಮ್ಯಾಗಿ, ಎಗ್ ಮ್ಯಾಗಿ, ವೆಜ್ ಮ್ಯಾಗಿ, ಹಾಗೆ ಕೆಲವೊಂದು ಫ್ರೂಟ್ಸ್, ಪೈನಾಪಲ್ಲು, ಆಮೇಲೆ ಗ್ವಾವಾ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು. ಸೊ ಆ ಥರದ್ದೆಲ್ಲನೂ ಕೂಡ ಇತ್ತು. ನಾವು ಇಲ್ಲಿ ಬಿಸಿ ಬಿಸಿ ಮ್ಯಾಗಿಯನ್ನು ತೊಗೊಂಡು, ಹಾಗೆ ಮನೆಗೆ ಸ್ವಲ್ಪ ಹಲ್ವಾ ಹಾಗೆ ಬನಾನಾ ಚಿಪ್ಸ್ನ ತೊಗೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಮಗಿದ್ದಂಥ ಎಕ್ಸೈಟ್ಮೆಂಟ್ನಲ್ಲಿ ನೆಕ್ಸ್ಟ್ 13 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನಲ್ಲಿರುವಂಥ ಕರ್ಪೂಜಾ ಡ್ಯಾಮ್ ಅಡ್ವೆಂಚರ್ ಪಾರ್ಕ್ ಹಾಗೆ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಂಡ್ ಐ ಚೇಂಜ್ಡ್ ಮೈ ಡ್ರೆಸ್ ಬಿಕಾಸ್ ಆಫ್ ಫುಲ್ಲಿ ಡ್ರೆಂಚ್ಡ್ ಇನ್ ರೈನ್. ಸೊ ಇಲ್ಲಿಗೆ ಹೋದಾಗ ಗೊತ್ತಾಯಿತು, ಹಿಯರ್ ದೇರ್ ಇಸ್ ಅ ಕೇರಳಾಸ್ ಲಾರ್ಜೆಸ್ಟ್ ಲಾಂಗೆಸ್ಟ್ ಜಿಪ್ ಲೈನ್ ಇದೆ ಅಂತ. ಹಾಗೆ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಜೈಂಟ್ ಸ್ವಿಂಗ್ trampoline park, bungee trampoline, so making it great spot for adventure seekers and tourists. ಇಲ್ಲೂ ಕೂಡ ತುಂಬ ಜನನೇ ಇದ್ರು ಅಂತಲೇ ಅನಿಸುತ್ತೆ, ತುಂಬ ಕ್ರೌಡ್ ಇತ್ತು ಇಲ್ಲೂ. ಗೆಸ್ ವಾಟ್? ಸೊ ವಿ ವೆಂಟ್ ಫಾರ್ zipline adventure. ಸೊ ಆ್ಯಸ್ ಇಟ್ ಆಫರ್ಸ್ ದಿಸ್ ಸ್ಟನ್ನಿಂಗ್ ವ್ಯೂ ಓವರ್ ದ ಡ್ಯಾಮ್ ಆ್ಯಂಡ್ ಲ್ಯಾಂಡ್ಸ್ಕೇಪ್. ಸೊ ಅಲ್ಲಿರುವಂಥ ಸ್ಟಾಫ್ ಹೇಳಿದ್ರು. So we took the tickets for this zipline adventure. So it costed 390 per person. ಟಿಕೆಟ್ನ ತೊಗೊಂಡು ಆ ಪಾರ್ಕ್ನಿಂದ ಇನ್ನೊಂದು ಸ್ಪಾಟ್ಗೆ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ದೆನ್ ವಿ ಸಾ ದೀಸ್ ಮೆನಿ ಪೀಪಲ್ ಆಲ್ರೆಡಿ ವೇಟಿಂಗ್ ಫಾರ್ ದ್ಯಾಟ್ ಅಡ್ವೆಂಚರ್ ಆ್ಯಕ್ಟಿವಿಟಿ. ಸೊ ಅಲ್ಲಿ ಜಿಪ್ಲೈನ್ ಆಪರೇಟಿಂಗ್ ಸ್ಟಾಫ್ ಹೇಳಿದ್ರು ದಟ್ ಈ ಜಿಪ್ಲೈನ್ 605 ಮೀಟರ್ಸ್ ಇದೆ ಅಂತ, ಮೋರ್ ದ್ಯಾನ್ ಹಾಫ್ ಕಿಲೋಮೀಟರ್. ಬಟ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಇಬ್ರಿಗೂ ಸ್ವಲ್ಪ ನರ್ವಸ್ ಆಯಿತು, ಬಿಕಾಸ್ ಬೋತ್ ವಿ ಹ್ಯಾವ್ ಅಕ್ರೋಫೋಬಿಯಾ, ಅಂದರೆ ಫಿಯರ್ ಆಫ್ ಹೈಟ್ಸ್. ಬಟ್ ಈ ಅಡ್ವೆಂಚರ್ನ ನಾವು ಮಾಡಲೇಬೇಕು ಅಂತ. ಸೊ ವಿ ಡಿಡ್ ದಿಸ್ ಆ್ಯಂಡ್ ವಿ ಡೋಂಟ್ ರಿಗ್ರೆಟ್ ಇಟ್.
ಸೊ ಮಾರ್ನಿಂಗ್ ಅದೇ ಸೇಮ್ ಸ್ಪಾಟ್ ಅಫಾಸ್ ಉಡುಪಿ ರೆಸ್ಟೋರೆಂಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಹೋಲ್ ಟ್ರಿಪ್ಪಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಹತ್ತಿರದಲ್ಲಿದ್ದಂಥ ಇದೇ ರೆಸ್ಟೋರೆಂಟ್ಗೆ ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚು, ಡಿನ್ನರ್ ಆಗಿರಲಿ, ಸೊ ಇದಕ್ಕೆ ಇಲ್ಲಿಗೆ ಬರ್ತಿದ್ವಿ ಬಿಕಾಸ್ ಆಫ್ ದ ಟೇಸ್ಟ್. ಸೊ ನಮ್ಮ ಲಾಸ್ಟ್ ಡೇನಲ್ಲಿ ಕೆಲವೊಂದು ಪ್ಲೇಸಸ್ನ ನೋಡೋಣ, ಕವರ್ ಮಾಡೋಣ ಅಂತ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಪ್ಯಾಂಟಮ್ ರಾಕ್ಸ್. ಸೊ ಇಲ್ಲಿ ಎಂಟ್ರೆನ್ಸ್ನಲ್ಲಿ 50 ರೂಪೀಸ್ ಚಾರ್ಜ್ ಮಾಡಿದ್ರು. ದೆನ್ ಆಲ್ರೆಡಿ ಹನಿ ಬೀಳೋದಕ್ಕೆ ಶುರು ಆಗೋಗ್ಬಿಟ್ಟಿತ್ತು. ಸೊ ಪೀಪಲ್ ವರ್ ಲೆಸ್ ಇನ್ ದಿಸ್ ಪ್ಲೇಸ್. ಬೇಸಿಕಲಿ ಪ್ಯಾಂಟಮ್ ರಾಕ್ ಅನ್ನೋದು ಒಂದು ರಾಕ್ ಆ್ಯಂಡ್ ಇಟ್ ಈಸ್ ಯೂನಿಕ್ ಬಿಕಾಸ್ ಆಫ್ ಇಟ್ಸ್ ಸ್ಕಲ್ಪ್ ಶೇಪ್ಡ್ ರಾಕ್. ಅಂದರೆ ಮಾನವನ ತಲೆಯ ಚಿಪ್ಪಿನ ತರಹ ಈ ಒಂದು ರಾಕ್ ಫಾರ್ಮೇಷನ್ ಆಗಿದೆ ವಾಯ್ನಾಡ್ನಲ್ಲಿ ಅಂಥೇಳಿ ಇದನ್ನು. So it's a natural granite formation resembling the human skull or phantom mask. ಸೊ ಕಾಮಿಕ್ ಪುಸ್ತಕದ ಹೀರೋನ ಮುಖವಾಡ ಪ್ಯಾಂಟಮ್, ಸೊ ಹಾಗಾಗಿ ಪ್ಯಾಂಟಮ್ ಮಾಸ್ಕ್ ಅನ್ನುವಂಥ ಒಂದು ಹೆಸರು ಬಂತು. ಇಟ್ಸ್ ಅ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್. So our last spot was Flower Show Park. So we went there, took some pics, and now we are heading back to Bangalore. So this Wayanad trip is a mix of joy, laughter, smile, experience, explore, adventure. We created bundle of memories. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ನಮಸ್ತೆ, ಬಾಯ್ ಬಾಯ್.